ಪ್ರೇಸ್ ದ ಲಾರ್ಡ್. ಈ ದಿನ ಯಾವ ದಿನ ಅಂತ ನಿಮ್ಮೆಲ್ರಿಗೂ ಗೊತ್ತಾಗಿರ್ಬೋದು. ಎಲ್ಲರೂ ಸಂತೋಷದಿಂದ ರೆಡಿ ಆಗಿಬಿಟ್ರಾ? ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ದಿನ ಈಸ್ಟರ್, ಹ್ಯಾಪಿ ಈಸ್ಟರ್ ಎಲ್ಲರೂ. ಗಾಡ್ ಬ್ಲೆಸ್ ಯು. ಓಕೆ, ಬನ್ನಿರಿ ವಾಕ್ಯದ ಕಡೆಗೆ ಹೋಗೋಣ. ಈ ಗುಡ್ ಫ್ರೈಡೇ ಅಂದರೆ ಗುಡ್ ಫ್ರೈಡೆಯಿಂದ ಸೆಲೆಬ್ರೇಷನ್ ಮಾಡಿ ಯೇಸು ಸ್ವಾಮಿಯನ್ನು ಯಾವ ರೀತಿ ಬರೀಡ್ ಮಾಡಿದ್ರು, ಆಮೇಲೆ ಯೇಸು ಯಾವ ರೀತಿ ಜೀವಂತವಾಗಿ ಎದ್ದು ಬಂದರು ಅನ್ನುವುದೇ ಈ ದಿನದ ಈಸ್ಟರ್ ಹಬ್ಬವನ್ನು ನಾವು ಕೊಂಡಾಡ್ತಾ ಇದ್ದೀವಿ. ಬನ್ನಿರಿ ಓದಿಕೊಳ್ಳೋಣ. ಮಾರ್ಕ್ 16 5-6 ಓದಿಕೊಳ್ಳೋಣ ದೇವರ ಮಕ್ಕಳೇ. ಅರ್ಥ ಆಯ್ತಾ? ಬನ್ನಿರಿ, ಸಂತೋಷದಿಂದ ವಾಕ್ಯಗಳನ್ನು ರಿಸೀವ್ ಮಾಡಿಕೊಳ್ಳ್ರಿ. ಈ ದಿನ ಹಬ್ಬದಲ್ಲಿ ಯಾವಾಗಲೂ ಯೇಸು ಸ್ವಾಮಿ ಜೀವಂತವಾಗಿ ನಮ್ಮ ಜೊತೆಯಲ್ಲಿದ್ದಾರೆ. ಆದರೆ ಪ್ರಪಂಚ ಕೊಂಡಾಡ್ತಾ ಇದೆಯಲ್ಲ, ನಾವು ಕರ್ತನ ನಾಮ ಮಹಿಮೆ ಪಡಿಸೋಣ. ಅರ್ಥ ಆಯ್ತಾ? ಬನ್ನಿರಿ 5-6 ಓದಿಕೊಳ್ಳೋಣ. ಮಾರ್ಕ್ 16 5-6. ಅವರು ಸಮಾಧಿಯೊಳಕ್ಕೆ ಹೋಗಿ ಒಬ್ಬ ಯೌವನಸ್ಥನು ಬಿಳಿ ಅಂಗಿಯನ್ನು ತೊಟ್ಟುಕೊಂಡು ಬಲಗಡೆ ಕೂತಿರುವುದನ್ನು ಕಂಡು ಬೆಚ್ಚಿ ಬೆರಗಾದರು. ಅವನು ಅವರಿಗೆ, ಬೆರಗಾಗಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟ ನಜರೇತಿನ ಯೇಸುವನ್ನು ಹುಡುಕುತ್ತೀರಲ್ಲವೇ? ಆತನು ಜೀವಂತವಾಗಿ ಎದ್ದಿದ್ದಾನೆ, ಇಲ್ಲಿಲ್ಲ. ಈ ಯಾರ ಹತ್ರ ಇದು ಮಾತಾಡ್ತಾ ಇರೋದು? ಅಲ್ಲಿ ಯೇಸು ಸ್ವಾಮಿನ ಬರೀಡ್ ಮಾಡಿದಾಗ, ಸಮಾಧಿ ಮಾಡಿದಾಗ ಈ ಮಗ್ದಲದ ಮರಿಯಳು, ಯಾಕೋಬನ ತಾಯಿ ಮರಿಯಳು, ಸೊಲೊಮೋನಿಯು ಇವರೆಲ್ಲ ಹೋಗ್ಬಿಟ್ಟು ಸುಗಂಧ ದ್ರವ್ಯವನ್ನು ತೆಗೆದುಕೊಂಡೋಗಿ ಹಚ್ಚಣ ಬಾಡಿಗೆ ಅಂದ್ಬಿಟ್ಟು ಬೆಳಗಿನ ಜಾವದಲ್ಲಿ ಹೋಗ್ತಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆವಾಗ ಅಲ್ಲಿ ಯೇಸು ಸ್ವಾಮಿ ಬಾಡಿ ಇರೋದಿಲ್ಲ, ಬರೀ ವಸ್ತ್ರ ಮಾತ್ರ ಇರುತ್ತದೆ. ಅಳ್ತಾರೆ ಇವರು. ಅವಾಗ ಹತ್ತಾಗ ದೇವದೂತರುಗಳು ಪ್ರತ್ಯಕ್ಷರಾಗಿ ಹೇಳ್ತಾ ಇದ್ದಾರೆ, ನೀವು ಯಾರನ್ನು ಹುಡುಕ್ತಾ ಇದ್ದೀರಾ? ಶಿಲುಬೆಗೆ ಹಾಕಲ್ಪಟ್ಟ ಯೇಸು ಸ್ವಾಮಿಯನ್ನು, ಆತನು ಎದ್ದಿದ್ದಾನೆ, ಇಲ್ಲಿಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಬನ್ನಿರಿ, ಇವಾಗ ಅದೇ 16 ಕೆಳಗಡೆ 9ರಿಂದ 13ವರೆಗೂ ನಾವು ಧ್ಯಾನ ಮಾಡೋಣ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಶ್ರದ್ಧೆಯಿಂದ ಕೇಳಿ. ನಾವು ಸಂತೋಷದಿಂದ ಆಲಯಕ್ಕೆ ಹೋಗ್ತಾ ಇದ್ದೀವಿ, ಆಲಯ ಕರ್ತನ ನಾಮ ಮಹಿಮೆ ಪಡಿಸೋದಕ್ಕೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಓದಿಕೊಳ್ಳೋಣ. 9. ವಾರದ ಮೊದಲನೆಯ ದಿನ ಬೆಳಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ಮಗ್ದಲದ ಮರಿಯಳಿಗೆ ಮೊದಲು ಕಾಣಿಸಿಕೊಂಡನು. ಫಸ್ಟು ಯೇಸು ಸ್ವಾಮಿ ಜೀವಂತವಾಗಿ ಎದ್ದದ ಮೇಲೆ 3ನೇ ದಿವಸ ಯಾರಿಗೆ ಕಾಣಿಸ್ಕೊಂಡಿದ್ದು? ಮಗ್ದಲ ಮರಿಯಳಿಗೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆಕೆಗೆ 7 ದೆವ್ವಗಳನ್ನು ಬಿಡಿಸಿದ್ದನು. 7 ದೆವ್ವಗಳು ಅವಳ ಹತ್ರ ಇತ್ತು. ಯೇಸು ಸ್ವಾಮಿನೇ ಬಿಡಿಸಿದ್ದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆಕೆ ಹೋಗಿ ಆತನು ಕಾಣಿಸಿಕೊಂಡದ್ದನ್ನು ಮುಂಚೆ ಆತನ ಜೊತೆಯಲ್ಲಿದ್ದವರಿಗೆ ತಿಳಿಸಿದಳು. ಯಾರ್ಯಾರು ಅವಳ ಜೊತೆಯಲ್ಲಿದ್ದರೋ ಅವ್ರಿಗೆಲ್ಲ ಹೋಗಿ ಮಗ್ದಲ ಮರಿಯಳು ಹೋಗಿ ಹೇಳ್ತಾ ಇದ್ದಾಳೆ, ಯೇಸು ಸ್ವಾಮಿ ಎದ್ದಿದ್ದಾರೆ, ಸತ್ತಿಲ್ಲ ಅಂತ ಶುಭ ವರ್ತಮಾನವನ್ನು ತಿಳಿಸ್ಕೊಡ್ತಾ ಇದ್ದಾಳೆ. ಇವರು ಹಂಬಲಿಸುತ್ತಾ ಅಳುತ್ತಾ ಕೂತಿದ್ದರು. ಆತನು ಬದುಕಿದ್ದಾನೆ, ನನಗೆ ಕಾಣಿಸಿಕೊಂಡನು ಎಂಬ ಮಾತನ್ನು ಕೇಳಿದಾಗ ಅವರು ನಂಬಲೇ ಇಲ್ಲ. ಯಾರು? ಶಿಷ್ಯರು. ಮಗ್ದಲ ಮರಿಯಳು ಹೇಳ್ತಾ ಇದ್ದಾಳೆ, ಇಲ್ಲ, ಯೇಸು ಸ್ವಾಮಿ ಎದ್ದಿದ್ದಾರೆ, ಜೀವಂತವಾಗಿದ್ದಾರೆ ಅಂತ ಕೇಳುವಾಗ ಅವ್ರು ನಂಬಲಿಲ್ಲ, ಅಳ್ತಾನೇ ಇದ್ದರು. ಇದಾದ ಮೇಲೆ ಶಿಷ್ಯರಲ್ಲಿ ಇಬ್ಬರು ಒಂದು ಹಳ್ಳಿಗೆ ನಡ್ಕೊಂಡು ಹೋಗುತ್ತಿದ್ದಾಗ, ಇಬ್ಬರು ಶಿಷ್ಯರು ಹಳ್ಳಿಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಆತನು ನೋಡಿ ಯೇಸು ಸ್ವಾಮಿ ಯಾವ ರೀತಿ ದರ್ಶನ ಕೊಡ್ತಾರೆ ಅಂತ ತನ್ನ ಶಿಷ್ಯರಿಗೆ ಅವಾಗಾದರೂ ನಂಬ್ತಾರಾ? ನೋಡೋಣ ಬನ್ನಿ. ಅವರಿಗೆ ರೂಪಾಂತರದಿಂದ ಕಾಣಿಸಿಕೊಂಡನು. ಬೇರೆ ಯಾರೋ ಒಂದು ಮನುಷ್ಯನಾಗಿ ಓಡಾಡಿಕೊಂಡು ಬರುವಾಗ, ನೀವು ಎಲ್ಲಿ ಹೋಗ್ತಾ ಇದ್ದೀರಾ, ಯಾರನ್ನ ನೋಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳುವಾಗ, ಯಾವ ರೀತಿ ಯೇಸು ಸ್ವಾಮಿನ ಹೊಡೆದ್ರು, ಶಿಲುವಿಗೆ ಹಾಕಿದ್ರು, ಇದನ್ನೆಲ್ಲ ಸಮಾಧಿ ಮಾಡಿದ್ರು ಎಲ್ಲ ಹೇಳಿಬಿಟ್ಟು, ಬಾ ಈ ದಿವಸ ನಮ್ಮ ಜೊತೆಯಲ್ಲಿ ಇರು ಅಂದ್ಬಿಟ್ಟು ಆ ಮನುಷ್ಯನನ್ನು ಕರ್ಕೊಂಡು ಹೋದಾಗ ಆ ಮನುಷ್ಯನು ತನ್ನ ರೂಪಾಂತರವನ್ನು ತೋರಿಸಿಕೊಡ್ತಾನೆ. ಯಾರು? ಅದು ಯೇಸು ಸ್ವಾಮಿನೇ. ಅರ್ಥ ಆಯ್ತಾ ದೇವರ ಮಕ್ಕಳೇ? 13 ಓದಿಕೊಳ್ಳೋಣ. ಕೊನೆಯದಾಗಿ, ಅವರು ಹೋಗಿ ಉಳಿದವರಿಗೆ ತಿಳಿಸಿದರು, ಆದರೆ ಅವರನ್ನು ನಂಬಲಿಲ್ಲ. ಹೋಗಿ ತಿಳಿಸ್ಕೊಟ್ರು, ಆದರೆ ಅವರಿಗೆ ನಂಬಿಕೆ ಬರಲಿಲ್ಲ. ಏನಂತ? ಆ ಇಬ್ಬರು ಏನಂತ ಹೇಳಿದ್ರು ಗೊತ್ತಾ? ನಾನು ಯೇಸು ಸ್ವಾಮಿ ಪಕ್ಕೆಯಲ್ಲಿ ಚುಚ್ಚಿದಂಥ ಸ್ಥಳದಲ್ಲಿ ನಾನು ಮುಟ್ಟಿ ನೋಡಿ ನಂಬಿದ್ರೆ ನಂಬಿಕೆ ನನಗೆ ಬರೋದು, ಇಲ್ಲದ್ರೆ ಇಲ್ಲ ಅಂತ. ಹಾಗಾದರೆ ನೋಡಿ, 12 ಶಿಷ್ಯರುಗಳು ಒಟ್ಟಾಗಿ ಕೂಡುವಾಗ ಯೇಸು ಸ್ವಾಮಿ ಅಲ್ಲಿನೂ ದರ್ಶನ ಕೊಟ್ಟರು. ನಾನು ಬದುಕಿದ್ದೇನೆ, ನೋಡಿ ನನ್ನ ಕೈಗಳನ್ನು
ನೋಡಿ ನನ್ನ ಕಾಲುಗಳನ್ನು, ನೋಡು ನನ್ನ ಪಕ್ಕೆಯನ್ನು ಚುಚ್ಚಿದ್ದು ಅಂತ ತೋರಿಸಿಕೊಡುವಾಗ ನನ್ನ ದೇವರೇ, ನನ್ನ ತಂದೆಯೇ ಅಂತ ಮೊಣಕಾಲೂರಿ ಪ್ರಾರ್ಥನೆ ಮಾಡೋದುಂಟು, ಮಾಡ್ತಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅಂಥ ಒಳ್ಳೆ ದೇವರನ್ನು ನಮಗಾಗಿ ಜಜ್ಜಲ್ಪಟ್ಟು ಸುರಿಸಿದಂಥ ಪರಿಶುದ್ಧವಾದ ರಕ್ತದ ಶರೀರದಲ್ಲಿ ನಾವು ಒಳಗಾಗಿದ್ದೇವೆ. ಅರ್ಥ ಆಯ್ತಾ? ಆ ಯೇಸು ಸ್ವಾಮಿನೇ ಜೀವಂತವಾಗಿದ್ದಿರುವುದರಿಂದ ಎಲ್ಲರೂ ಈಸ್ಟರ್ ಹಬ್ಬ ಅಂತ ಕೊಂಡಾಡ್ತಾರೆ. ಅರ್ಥ ಆಯ್ತಾ? ನಾವು ಇದೇ ಸಂತೋಷದಿಂದ ಆಲಯಕ್ಕೆ ಹೋಗೋಣ, ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ವಾಕ್ಯ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ, ಕರ್ತನ ನಾಮ ಮಹಿಮೆ ಹೊಂದಲಿ. ಗಾಡ್ ಬ್ಲೆಸ್ ಯು. ಒನ್ ಮೋರ್ ಟೈಮ್, ಹ್ಯಾಪಿ ಈಸ್ಟರ್.